ನಮಸ್ಕಾರ ಸ್ನೇಹಿತರೆ. ಪೆಹಲ್ಗಾಮ್ ದಾಳಿಯಾಗಿ 13 ದಿನ ಆಯಿತು. ಆದರೆ ಆ ರಣರಾಕ್ಷಸರಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿಯವರೆಗೂ ಕೂಡ ಯಾವುದೇ ಸುಳಿವು ಪತ್ತೆಯಾಗಿಲ್ಲ. ಸೇನಾ ಕಾರ್ಯಾಚರಣೆ, ಕ್ಯೂಬಿಂಗ್ ಕಾರ್ಯಾಚರಣೆ ಎಲ್ಲವೂ ಕೂಡ ಮುಂದುವರಿತಾ ಇದೆ. ಆದರೆ ಈ ಉಗ್ರರ ಅಡಗುತನ ಇಲ್ಲಿಯವರೆಗೂ ಕೂಡ ಪತ್ತೆಯಾಗಿಲ್ಲ. ಅದಕ್ಕೆ ಪ್ರಮುಖ ಕಾರಣ ಅಂದರೆ ಈ ರಣರಾಕ್ಷಸರಿಗೆ ಅಥವಾ ಹುಂಡಮನೆಗೆ ದ್ರೋಹ ಬಗೆಯುವಂಥ ಒಂದಷ್ಟು ಸ್ಥಳೀಯರೇ ಈ ಉಗ್ರರಿಗೆ ಸಾಥು ಕೊಡುತ್ತಿದ್ದಾರೆ ಅಥವಾ ಸಹಾಯ ಎಲ್ಲವನ್ನು ಕೂಡ ಮಾಡ್ತಿದ್ದಾರೆ. ಬಂಧುಗಳೇ, ಈ ಬೈಸರನ್ ಕಣಿವೆಯ ಸುತ್ತಮುತ್ತ ಪ್ರದೇಶ ಅಥವಾ ಈ ಉಗ್ರರು ಎಸ್ಕೇಪ್ ಆಗಿರುವಂಥ ಪ್ರದೇಶ ಇದೆಯಲ್ಲ, ಅದು ಅರಣ್ಯ, ಕಣಿವೆ, ನದಿ ಇದೆಲ್ಲದರಿಂದಲೂ ಕೂಡ ಆವೃತವಾಗಿರುವಂಥ ಪ್ರದೇಶ. ಅಲ್ಲಿ ಕ್ಯೂಬಿಂಗ್ ಕಾರ್ಯಾಚರಣೆ ಅಷ್ಟು ಸುಲಭ ಅಲ್ಲ. ಜೊತೆಗೆ ಈ ಉಗ್ರರು ಅಲ್ಲಿ ಅಡಗಿ ಕುಳಿತುಕೊಂಡಿದ್ದರೂ ಕೂಡ ಊಟಕ್ಕಾಗಿ ಅಥವಾ ಆಹಾರ ಸಾಮಗ್ರಿಗಾಗಿ ನಡುವೆ ಇರುವಂಥ ಒಂದಷ್ಟು ಹಳ್ಳಿಗಳಿಗೆ ಭೇಟಿ ಕೊಡಲೇಬೇಕು. ಹಿಂದಿನಿಂದಲೂ ಕೂಡ ಉಗ್ರರು ಮಾಡ್ಕೊಂಡು ಬಂದಿದ್ದು ಅದನ್ನೇ. ಈ ಕಾರಣಕ್ಕಾಗಿಯೇ ಆ ಹಳ್ಳಿ ಅಥವಾ ಉಗ್ರರು ಎಲ್ಲೆಲ್ಲಿಗೆ ಭೇಟಿ ಕೊಡುವಂಥ ಸಾಧ್ಯತೆ ಇರುತ್ತೆ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಸೇನೆ ಇದೆ. ಆದರೆ ಸೇನೆಯ ಕಣ್ಣಿಗೆ ಉಗ್ರರು ಬಿದ್ದಿಲ್ಲ. ಅದಕ್ಕೆ ಪ್ರಮುಖ ಕಾರಣ ಅಂದರೆ ಅಲ್ಲಿರುವಂಥ ಒಂದಷ್ಟು ಸ್ಥಳೀಯರೇ ದೇಶದ್ರೋಹಿಗಳು ಅಥವಾ ದೇಶಕ್ಕೆ ದ್ರೋಹ ಮಾಡುವಂತಹ ಕುತಂತ್ರಿಗಳು ಈ ಉಗ್ರರಿಗೆ ಆಹಾರ ಸಾಮಗ್ರಿಯನ್ನು ಪೂರೈಕೆ ಮಾಡ್ತಾ ಇದ್ದಾರೆ ಅಥವಾ ಎಲ್ಲ ರೀತಿಯಾದಂಥ ನೆರವನ್ನು ಕೊಡ್ತಾ ಇದ್ದಾರೆ. ಇದೇ ಅನುಮಾನದ ಮೇಲೆ LET ಶಂಕಿತ ಉಗ್ರನೊಬ್ಬನನ್ನು ಪೊಲೀಸರು ತಮ್ಮ ವಶಕ್ಕೆ ತೆಗೆದುಕೊಂಡಿದ್ರು. ಆತ LET ಉಗ್ರ ಸಂಘಟನೆಯಲ್ಲಿ ಗುರುತಿಸಿಕೊಂಡಿದ್ದಾನೆ ಎನ್ನುವಂಥ ಮಾಹಿತಿ ಇದೆ. ಅಥವಾ ಈ ಉಗ್ರರಿಗೆ ಕೇವಲ ಸಹಾಯವನ್ನು ಮಾಡ್ತಿದ್ದಾನೆ ಎನ್ನುವ ರೀತಿಯಲ್ಲೂ ಕೂಡ ಪೊಲೀಸರು ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಆತನ ಹೆಸರು ಇಂತಿಯಾಜ್ ಅಂತ ಹೇಳಿ, ವಯಸ್ಸು ಬರೀ 22ರಿಂದ 23ರ ಆಸುಪಾಸು. ಶನಿವಾರ ಆತನ ಮನೆಯಿಂದ ಪೊಲೀಸರು ಆತನನ್ನು ವಶಕ್ಕೆ ತೆಗೆದುಕೊಳ್ಳುತ್ತಾರೆ. ಪ್ರಾಥಮಿಕ ವಿಚಾರಣೆಯಲ್ಲಿ ಪೊಲೀಸರಿಗೆ ಗೊತ್ತಾದಂಥ ವಿಚಾರ ಏನಪ್ಪ ಅಂತ ಅಂದರೆ, ಈ 4 ಉಗ್ರರಿಗೆ ಈ ಹಿಂದೆ ಪೆಹಲ್ಗಾಮ್ ದಾಳಿಗೂ ಮುಂಚೆಯೇ ಆತ ಆಶ್ರಯವನ್ನು ಕೊಟ್ಟಿದ್ದಂತೆ. ಅಷ್ಟು ಮಾತ್ರ ಅಲ್ಲ, ಈಗ ಉಗ್ರರು ಅಡಗಿ ಕುಳಿತುಕೊಂಡಿದ್ದಾರಲ್ಲ, ಆ ಅಡಗುತಾಣಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಈ ಇಮಿಯಾಜ್ಗೆ ಎಲ್ಲ ಮಾಹಿತಿ ಇದೆ. ಇದೇ ಕಾರಣ ಅವರಿಗೆ ಆಹಾರವನ್ನು ಪೂರೈಸ್ತಾ ಇರೋದು ಅಥವಾ ತಕ್ಷಣಕ್ಕಾಗಿ ಬೇಕಂತ ಅಗತ್ಯವನ್ನು ಪೂರೈಸ್ತಾ ಇರೋದು ಈ ಇಮಿಯಾಜ್ ಎನ್ನುವಂಥ ಮಾಹಿತಿ ಪೊಲೀಸರಿಗೆ ಸಿಕ್ಕಿತು. ಆ ಕಾರಣಕ್ಕಾಗಿ ಆತನನ್ನು ವಶಕ್ಕೆ ಪಡೆಯೋದು ವಿಚಾರಣೆ ಎಲ್ಲವನ್ನು ಕೂಡ ನಡೆಸ್ತಾ ಇದ್ದಾರೆ. ಅದಾದ ಬಳಿಕ 2 ದಿನದ ಬಳಿಕ ಒಂದು ನಾಲೆಯಲ್ಲಿ ಆತನ ದೇಹ ಪತ್ತೆಯಾಗುತ್ತೆ. ತಕ್ಷಣವೇ ಆತನ ಕುಟುಂಬಸ್ಥರು ಆರೋಪಿಸುತ್ತಾರೆ, ಪೊಲೀಸರೇ ಆತನನ್ನು ಹಿಂಸೆ ಕೊಟ್ಟು ಹೊಡೆದು ಆತನನ್ನು ನದಿಗೆ ಎಸೆದು ಬಿಟ್ಟಿದ್ದಾರೆ. ಪೊಲೀಸರಿಂದ ದೌರ್ಜನ್ಯ ಆಗಿದೆ, ಹೀಗಾಗಿ ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕು ಎನ್ನುವ ರೀತಿಯಲ್ಲಿ ಕುಟುಂಬಸ್ಥರು ಆರೋಪಿಸುತ್ತಿದ್ದಾರೆ. ಆದರೆ ಇವತ್ತು ಆ ಘಟನೆಗೆ ಸಂಬಂಧಪಟ್ಟ ಹಾಗೆ ಡ್ರೋನ್ ದೃಶ್ಯ ಬಿಡುಗಡೆ ಆಗಿದೆ. ಅದರಲ್ಲಿ ಏನೇನು ಆಯಿತು ಅನ್ನೋದು ಎಲ್ಲವೂ ಕೂಡ ಬಹಿರಂಗ ಆಗಿದೆ. ಏನಾಯಿತು, ಇಂತಿಯಾಜ್ ನನ್ನನ್ನು ಸೇನೆಯವರು ಕಂಪ್ಲೀಟಾಗಿ ಸುತ್ತು ಬರೆದಿದ್ರು. ಆತನನ್ನು ಉಗ್ರರು ಅಡಗುತನವನ್ನು ತೋರಿಸು ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ರು. ಆತನು ಕೂಡ ಒಪ್ಪಿಕೊಂಡಿದ್ದಾನಂತೆ, ನನಗೆ ಗೊತ್ತಿದೆ, ನಾನು ಅಡಗುತನವನ್ನು ತೋರಿಸ್ತೀನಿ ಅಂತ ಹೇಳಿ. ಹೀಗೆ ದಟ್ಟ ಅರಣ್ಯದಲ್ಲಿ ಸೇನೆಯವರ ಆತನನ್ನು ಕರ್ಕೊಂಡು ಹೋಗುವ ಸಂದರ್ಭದಲ್ಲಿ ಈ ಕುಲಗಾಮು ಜಿಲ್ಲೆಯಲ್ಲಿ ವಿಶ್ವ ಎನ್ನುವಂಥ ಒಂದು ನದಿ ಹರಿಯುತ್ತೆ. ಆ ನದಿಯ ಪಕ್ಕದಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಸೇನೆಯವರಿಂದ ತಪ್ಪಿಸಿಕೊಂಡು ಆತ ನದಿಗೆ ಜಂಪ್ ಮಾಡಿಬಿಟ್ಟ. ಸ್ವಲ್ಪ ಹೊತ್ತುಗಳ ಕಾಲ ಆತ ಈಜೋದಕ್ಕೆ ಪ್ರಯತ್ನವನ್ನು ಪಟ್ಟಿದ್ದಾನೆ. ಅದಾದ ಬಳಿಕ ಈಜೋದಕ್ಕೆ ಸಾಧ್ಯ ಆಗಿಲ್ಲ, ಆತನ ಜೀವ ಹೊರಟು ಹೋಗಿಬಿಟ್ಟಿದೆ. ಕುಟುಂಬಸ್ಥರು ಆರೋಪ ಮಾಡಿದ್ದು ಪೊಲೀಸರಿಂದಲೇ ದೌರ್ಜನ್ಯ ಆಯಿತು ಅಂತ ಹೇಳಿ. ಆದರೆ ಅಸಲಿ ವಿಚಾರ ಬೇರೆ. ಆತನ ಉಗ್ರರಿಗೆ ನಿಷ್ಠೆಯನ್ನೇ ತೋರಿಸುವಂತಹ ಸಲುವಾಗಿ ತನ್ನ ಪ್ರಾಣವನ್ನು ಆತನೇ ತೆಕ್ಕೊಂಡು ಬಿಟ್ಟಿದ್ದಾನೆ. ಬರೀ 22ರಿಂದ 23ರ ವಯಸ್ಸಿನ ಆಸುಪಾಸಿಗೆ ಸಾಧ್ಯ. ಆತನನ್ನು ಕರ್ಕೊಂಡು ಹೋಗುವ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನೇ ವಹಿಸಬೇಕಿತ್ತು. ಆತನ ಬಗ್ಗೆ ಸರಿಯಾದ ರೀತಿಯಲ್ಲಿ ನಿಗಾವನ್ನು ವಹಿಸಬೇಕಿತ್ತು ಎನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಯಾಕಂದರೆ ಇಲ್ಲಿಯವರೆಗೂ ಕೂಡ ಉಗ್ರರಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಸುಳಿವು ಕೂಡ ಪತ್ತೆಯಾಗಿಲ್ಲ. ಆದರೆ ಪ್ರಮುಖವಾಗಿ ಉಗ್ರರಿಗೆ ಲಿಂಕ್ ಇದ್ದಂಥ ವ್ಯಕ್ತಿ ಅಂದರೆ ಈತನನ್ನು ಸರಿಯಾದ ರೀತಿಯಲ್ಲಿ ಕರ್ಕೊಂಡು ಹೋಗಿದ್ರೆ ಉಗ್ರರು ಪತ್ತೆ ಹಾಕ್ತಿದ್ರು ಅಂತ ಕಾಣುತ್ತೆ. ಈತನಿಗೆ ಉಗ್ರರ ಬಗ್ಗೆ ಮಾಹಿತಿ ಇಲ್ಲ ಅಂತ ಆಗಿದ್ರೆ ತನ್ನ ಪ್ರಾಣವನ್ನು ತಾನೇ ಕಳೆದುಕೊಳ್ಳುವಂಥ ಪ್ರಯತ್ನವನ್ನು ಯಾವುದೇ ಕಾರಣಕ್ಕೂ ಮಾಡ್ತಾ ಇರಲಿಲ್ಲ. ಈತನಿಗೆ ಗೊತ್ತಿತ್ತು, ಆ ಕಾರಣಕ್ಕಾಗಿ ಪ್ರಾಣವನ್ನು ತಕ್ಕೊಂಡ ಎನ್ನುವ ರೀತಿಯಲ್ಲೂ ಕೂಡ ಇದೀಗ ಒಂದಷ್ಟು ಚರ್ಚೆಯಲ್ಲಿ ಎಲ್ಲವೂ ಕೂಡ ಆಗ್ತಾ ಇದೆ. ಯಾವ ಕಾರಣಕ್ಕಾಗಿ ಈ ರೀತಿಯಾಗಿ ನದಿಗೆ ಹಾರಿದ ಅಂದರೆ, ಒಂದು ಉಗ್ರರಿಗೆ ನಿಷ್ಠೆಯನ್ನು ತೋರಿಸುವಂಥ ಕಾರಣಕ್ಕಾಗಿ. ಯಾಕಂದರೆ ನಾನು ಈಗ ಸೇನೆಯವರ ಜೊತೆಗೆ ಹೋದರೆ ಅವರ ಹಡಗುತನವನ್ನು ತೋರಿಸಲೇಬೇಕು ಅಥವಾ ಅವರಿಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಕೊಡಲೇಬೇಕು, ಆಗ ಅವರು ಸಿಕ್ಕಾಕೊಳ್ತಾರೆ ಎನ್ನುವಂಥ ಭಯ ಇರಬಹುದು.
ಅಥವಾ ಬೇರೆ ಏನಾದರೂ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನವನ್ನು ಪಟ್ಟಂಥ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಆತನ ಪ್ರಾಣ ಹೊರಟು ಹೋಗಿರಬಹುದು. ನದಿಗೆ ಹರಿಯುವ ಕೂಡ ಪ್ರಾಣ ಉಳಿಸಿಕೊಳ್ತೀನಿ ಅನ್ನುವ ರೀತಿಯಲ್ಲಿ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನವನ್ನು ಪಟ್ಟಿರಬಹುದು. ಆ ಸಂದರ್ಭದಲ್ಲಿ ಆತ ಪ್ರಾಣ ಹೋಗಿರಬಹುದು ಅಥವಾ ತನ್ನ ಪ್ರಾಣವನ್ನು ತಾನೇ ತಕ್ಕೊಂಡಿರಬಹುದು. ಈ ರೀತಿಯಲ್ಲೂ ಕೂಡ ಸಾಧ್ಯಕ್ಕೆ ಅನುಮಾನವನ್ನು ವ್ಯಕ್ತಪಡಿಸಲಾಗುತ್ತಿದೆ. ಇದೆಲ್ಲವನ್ನು ಕೂಡ ಸ್ವಲ್ಪ ಪಕ್ಕಕ್ಕಿಟ್ಟು ನೋಡೋದಾದರೆ ನೋಡಿ, ಈ ಸ್ಥಳೀಯರು ಯಾರ್ಯಾರು ಸಹಕಾರವನ್ನು ಕೊಡ್ತಾರೋ ಕೊನೆಗೆ ಅವರ ಪರಿಸ್ಥಿತಿ ಆಗೋದು ಇದೇ ಪರಿಸ್ಥಿತಿ ಆಗೋದು. ಯಾರು ಅವರಿಗೆ ಸಹಾಯವನ್ನು ಮಾಡ್ತಾರೆ ಅಥವಾ ಆಶ್ರಯವನ್ನು ಕೊಡ್ತಾರೆ ಅಥವಾ ಏನೇನು ಬೇಕು ಎಲ್ಲ ರೀತಿಯಲ್ಲೂ ಕೂಡ ಅವರಿಗೆ ನೆರವನ್ನು ಕೊಡ್ತಾರೆ, ಕೊನೆಗೆ ಅವರ ಪರಿಸ್ಥಿತಿ ಆಗೋದು ಇದೇ ನೆಲದಲ್ಲಿ ಹುಟ್ಟಿರ್ತಾರೆ, ಇದೇ ನೆಲದಲ್ಲಿ ಬೆಳೀತಾ ಇರ್ತಾರೆ, ಇಲ್ಲಿ ಅನ್ನವನ್ನೇ ತಿಂತಿರ್ತಾರೆ, ಎಲ್ಲವೂ ಈ ದೇಶದ್ದೇ ಬೇಕು. ಕೊನೆಗೆ ಯಾವುದೋ ಧರ್ಮದ ಅಭಿಮಾನ ಕಾರಣಕ್ಕಾಗಿಯೋ ಅಥವಾ ಇನ್ಯಾವುದನ್ನು ಕಿವಿಗೆ ಹಾಕೊಂಡು ತಲೆಗೆ ತುಂಬಿಸಿಕೊಂಡು ಅದಾದ ಬಳಿಕ ಉಗ್ರರಿಗೆ ನೆರವು ಕೊಡುವಂಥ ಕೆಲಸ, ಅವರ ಜೊತೆಗೆ ನಿಂತುಕೊಳ್ಳುವಂಥ ಕೆಲಸ ಇಲ್ಲದೆ ಇದ್ದುಕೊಂಡು ಯಾವುದೋ ವ್ಯಾಪಾರಸ್ಥರ ಸೊಗಿನಲ್ಲೋ ಇನ್ನೊಂದು ಯಾವುದೋ ಸೊಗಿನಲ್ಲೋ ಓಡಾಡಿಕೊಂಡು ಹಿಡ್ಕೊಂಡು ಅದಾಗಲೇ ಉಗ್ರ ಸಂಘಟನೆಗೆ ಸೇರುತ್ತಾರೋ, ಇಲ್ಲ ಅಂತ ಅಂದರೆ ಉಗ್ರರಿಗೆ ಈ ರೀತಿಯಲ್ಲಿ ಸಾಥನ್ನು ಕೊಡ್ತಿರ್ತಾರೆ. ಆ ಕಾರಣಕ್ಕಾಗಿ ಉಗ್ರರು ಆರಾಮಾಗಿ ಭಾರತದ ಗಡಿಯೊಳಗೆ ಎಂಟ್ರಿ ಕೊಡ್ತಿದ್ದಾರೆ. ಇಲ್ಲಿಯ ನಾಗರಿಕರ ಪ್ರಾಣ ತೆಗೆದಿದ್ದಾರೆ, ಪ್ರವಾಸಿಗರ ಪ್ರಾಣ ತೆಗೆದಿದ್ದಾರೆ, ಯೋಧರನ್ನು ಕೂಡ ಬಲಿ ತೆಗೆದುಕೊಳ್ಳುತ್ತಿದ್ದಾರೆ. ಎಲ್ಲವರೆಗೂ ಕಾಶ್ಮೀರದಲ್ಲಿ ಇರುವಂಥವರು ಎಲ್ಲರೂ ಅಲ್ಲ, ಯಾರ್ಯಾರು ಉಗ್ರರಿಗೆ ಸಾಥು ಕೊಡ್ತಿದ್ದಾರೋ ಅವರ ಬದಲಾಗುವುದಿಲ್ಲವೋ, ಅವರ ಮನಸ್ಥಿತಿ ಚೇಂಜ್ ಆಗೋದಿಲ್ಲವೋ, ಎಲ್ಲಿಯವರೆಗೂ ದೇಶದ್ರೋಹದ ಆ ಮನಸ್ಥಿತಿಯಿಂದ ಹೊರಗಡೆ ಬರೋದಿಲ್ವೋ ಅಲ್ಲಿಯವರೆಗೂ ಕೂಡ ಆ ಉಗ್ರರನ್ನು ಬೇರು ಸಹಿತ ಕಿತ್ತಿ ಎಸೆಯುವುದಕ್ಕೆ ಸಾಧ್ಯವಿಲ್ಲ. ನೋಡಿ, ಈತನೇ ಉದಾಹರಣೆ. ಇಂಥವರು ಈ ರೀತಿಯಾಗಿ ಅವರಿಗೆ ಸಾಥನ್ನು ಕೊಡ್ತಾ ಇದ್ದರೆ ಹೇಗೆ ತಾನೇ ಉಗ್ರರನ್ನು ಮಟ್ಟ ಹಾಕೋದಕ್ಕೆ ಸಾಧ್ಯ ಆಗುತ್ತೆ ಹೇಳಿ? ಇದು ಸಾಧ್ಯ ಪ್ರಮುಖ ಬೆಳವಣಿಗೆ. ಇದು ಅದರ ಆಚೆಗೆ ಇನ್ನೊಂದಷ್ಟು ಬೆಳವಣಿಗೆ ಆಗ್ತಾ ಇದೆ. ಪ್ರಮುಖವಾಗಿ ರಾಜನಾಥ್ ಸಿಂಗ್ ಅವರು ಒಂದು ಮಾತು ಇದೀಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಪಾಕಿಸ್ತಾನದ ವಿರುದ್ಧ ಈಗಾಗಲೇ ಒಂದಷ್ಟು ರಾಜತಾಂತ್ರಿಕ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಆದರೆ ಇಡೀ ದೇಶದ ಬೈಕ್ ಅಂದರೆ ಮಿಲಿಟರಿ ಕಾರ್ಯಾಚರಣೆ ಆಗಬೇಕು ಅಂತ ಹೇಳಿ ಅದಕ್ಕೆ ತಕ್ಕ ಹಾಗೆ ನೌಕಾಪಡೆ ಸಿದ್ಧ ಆಗ್ತಾ ಇದೆ, ವಾಯುಸೇನೆಯೂ ಸಿದ್ಧ ಆಗ್ತಾ ಇದೆ, ಭೂಸೇನೆಯೂ ಕೂಡ ತಯಾರಿಯನ್ನು ಮಾಡಿಕೊಳ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಬ್ಯಾಕ್ ಟು ಬ್ಯಾಕ್ 3 ಸೇನಾ ಪಡೆಗಳ ಮುಖ್ಯಸ್ಥರ ಜೊತೆಗೆ ಮಾತುಕತೆ ಅಂಥದ್ದೆಲ್ಲವನ್ನು ಕೂಡ ನಡೆಸ್ತಾ ಇದ್ದಾರೆ. ಇದರ ನಡುವೆ ರಾಜನಾಥ್ ಸಿಂಗ್ ಇದೀಗ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ರಾಜನಾಥ್ ಸಿಂಗ್ ಅವರು ಹೇಳಿಕೆ ಏನಪ್ಪ ಅಂದರೆ, ನರೇಂದ್ರ ಮೋದಿಯವರು ನೇತೃತ್ವದಲ್ಲಿ ನೀವು ಬಯಸುತ್ತಿದ್ದೀರಲ್ಲ ಅದು ಖಂಡಿತವಾಗಿಯೂ ನಡೆಯುತ್ತೆ, ನಿಮಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸ್ಪಷ್ಟ ಭರವಸೆಯನ್ನು ನೀಡುತ್ತೇನೆ ಅಂತ ಹೇಳಿ ಯುದ್ಧದ ಮುನ್ಸೂಚನೆಯನ್ನು ಅಥವಾ ಏರ್ ಸ್ಟ್ರೈಕ್, ಸರ್ಜಿಕಲ್ ಸ್ಟ್ರೈಕ್ ಯಾವುದೋ ಒಂದು ಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ರಾಜನಾಥ್ ಸಿಂಗ್ ಇದೀಗ ಬಹಳ ಸ್ಪಷ್ಟವಾದಂಥ ಸುಳಿವು ಅಥವಾ ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ವಿಚಾರ ಇದೀಗ ಇಡೀ ದೇಶಾದ್ಯಂತ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಇನ್ನೊಂದು ಕಡೆಯಿಂದ ಗಡಿ ಭಾಗದಲ್ಲಿ ಗುಂಡಿನ ಸುರಿಮಳೆ ಮುಂದುವರೆದಿದೆ. 11ನೇ ಬಾರಿ ಪಾಕಿಸ್ತಾನದ ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿದೆ. ಕುಪ್ಪುವರ, ಬಾರಾಮುಲ್ಲಾ, ಪುಂಚ್ ಇಲ್ಲೆಲ್ಲ ಕಡೆಗಳಲ್ಲೂ ಕೂಡ ನಿರಂತರವಾಗಿ ಅಪ್ರೋಜಿತ ಗುಂಡಿನ ದಾಳಿಯನ್ನು ನಡೆಸ್ತಾ ಇದೆ. ಕಾಲ್ ಕೆರಿಕೊಂಡು ಭಾರತದ ವಿರುದ್ಧ ಪಾಕಿಸ್ತಾನದ ಸೇನೆ ಬರ್ತಾ ಇದೆ. ಅದು ಯಾವ ಮುಂಡುತನ, ಯಾವ ಧೈರ್ಯ ಒಂದು ಕೂಡ ಅರ್ಥ ಆಗ್ತಾ ಇಲ್ಲ. ಮತ್ತೆ ಅಲ್ಲಿ ಕದನ ವಿರಾಮ ಉಲ್ಲಂಘನೆ ಆಗ್ತಾ ಇದೆ. ಭಾರತೀಯ ಸೇನೆ ತಿರುಗೇಟನ್ನು ಕೊಡ್ತಾ ಇದೆ. ಆದರೆ ಈ ತಿರುಗೇಟಿಗೆ ಪಾಕಿಸ್ತಾನದ ಸೇನೆ ಬಗ್ಗುವ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ಮತ್ತೆ ಅಪ್ರೋಜಿತ ಗುಂಡಿನ ದಾಳಿಯನ್ನು ಮಾಡೋದು, ಭಾರತವನ್ನು ಕೆಣಕೋದು, ಇಂಥ ಕೆಲಸವನ್ನು ಮುಂದುವರಿಸ್ತಾ ಇದೆ. ನಿರಂತರವಾಗಿ ಗುಂಡಿನ ಮಳೆ ಸುರಿತಾ ಇದೆ ಗಡಿ ಭಾಗದಲ್ಲಿ. ಭಾರತ ಹೇಳ್ತಾ ಇದೆ ನಾವು ಇದಕ್ಕೆ ಸರಿಯಾದ ರೀತಿಯಲ್ಲೇ ತಿರುಗೇಟನ್ನು ಕೊಡ್ತೀವಿ ಅಂತ ಹೇಳಿ. ನೋಡೋಣ ಇದಕ್ಕೆ ಸಂಬಂಧಪಟ್ಟಾಗೆ ಏನಾಗುತ್ತೆ ಅಂತ ಹೇಳಿ. ಇದರ ನಡುವೆ ಫಿರೋಜ್ಪುರದಲ್ಲಿ ಭಾರತ ಸಮರಾಭ್ಯಾಸವನ್ನು ನಡೆಸ್ತಾ ಇದೆ. ಕತ್ತಲೆಯಲ್ಲಿ ಸಮರಾಭ್ಯಾಸವನ್ನು ನಡೆಸಿದೆ. ಈ ಸಮರಾಭ್ಯಾಸ ಯುದ್ಧಕ್ಕೆ ತಯಾರಿ ಎನ್ನುವ ರೀತಿಯಲ್ಲೂ ಕೂಡ ಒಂದಷ್ಟು ಚರ್ಚೆ ನಡೀತಾ ಇದೆ. ಯಾವ ಸಂದರ್ಭದಲ್ಲಿ ಏನು ಬೇಕಾದರೂ ಆಗಬಹುದು ಎನ್ನುವ ರೀತಿಯಲ್ಲಿ. ಇದರ ನಡುವೆ ಪುಂಚಾನ್ ಸುರನೈಟ್ ಎನ್ನುವಂಥ ಪ್ರದೇಶದಲ್ಲಿ ನೆಲದಲ್ಲಿ ಹುದುಗಿಸಿ ಇಟ್ಟಿದ್ದಂತಹ ಐಡಿ ಬಾಂಬ್ ಪತ್ತೆಯಾಗಿದೆ. ಅದನ್ನು ಸೇನೆ ವಶಕ್ಕೆ ತೆಗೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದೆ. ಇಲ್ಲ ಅಂತ ಹಾಗಿದ್ರೆ ಮತ್ತೊಂದು ಸ್ಫೋಟ ಆಗುವಂತೆ ಎಲ್ಲ ಸಾಧ್ಯತೆಯೂ ಕೂಡ ಇತ್ತು. ಎಷ್ಟೊಂದು ಸೇನೆ ಕಾರ್ಯಾಚರಣೆ ನಡೀತಾ ಇದೆ. ಉಗ್ರರಿಗೋಸ್ಕರ ಕುಬ್ಬಿಂಗ್ ಕಾರ್ಯಾಚರಣೆ ನಡೀತಾ ಇದೆ. ಉಗ್ರರ ಮನೆಯನ್ನು ಧ್ವಂಸಗೊಳಿಸಲಾಗಿದೆ. ಇದೇ ಅವರಿಗೆ ಸಾಥು ಕೊಟ್ಟಿರುವಂಥ ವಶಕ್ಕೆ ತೆಗೆದುಕೊಂಡು ವಿಚಾರಣೆ ನಡೆಸಲಾಗ್ತಿದೆ. ಇದರ ನಡುವೆಯೂ ಕೂಡ ನೆಲದಲ್ಲಿ ಐಡಿ ಬಾಂಬ್ನನ್ನು ಒದಗಿಸಿದ್ದಾರೆ. ಅಂದರೆ ಯಾರಿದು, ಎಲ್ಲಿ ಅಡಗಿ ಕುಳಿತುಕೊಂಡಿದ್ದಾರೆ, ಯಾರವರಿಗೆ ಸಾಥು ಕೊಡುತ್ತಿದ್ದಾರೆ, ಎಲ್ಲ ಪ್ರಶ್ನೆ ಕೂಡ ಸಹಜವಾಗಿ ಮಾಡ್ತಾ ಇದೆ. ಇನ್ನು ಬಂಧುಗಳೇ, ವಿನಯ್ ನಾರ್ಮಲ್ ಪತ್ನಿಯ ಮಾತು ಇದೀಗ ವೈರಲ್ ಆಗ್ತಾ ಇದೆ. ವಿನಯ್ ನಾರ್ಮಲ್ ಯಾರು ಅಂದರೆ ಪಹಲ್ಗಾಮ್ ದಾಳಿಯ ಸಂದರ್ಭದಲ್ಲಿ ಪ್ರಾಣವನ್ನು ಕಳೆದುಕೊಂಡಿದ್ದ
ನೇವಿ ಆಫೀಸರ್. ಮದುವೆಯಾಗಿ ಬರೀ 1 ವಾರ ಆಗಿತ್ತು. ಹನಿಮೂನ್ಗೆ ಅಂತ ಹೇಳಿ ಅಲ್ಲಿಗೆ ಗಂಡ ಹೆಂಡತಿ ಬಂದಿದ್ರು. ಆ ಸಂದರ್ಭದಲ್ಲಿ ಅವರ ಪತ್ನಿ ಹಿಮಾಂಶಿ ನರ್ವಾಲ್ ಎದುರೇನೆ ವಿನಯ್ ನರ್ವಾಲ್ ಪ್ರಾಣ ಹೋಗಿತ್ತು. ಹಿಮಾಂಶಿ ನರ್ವಾಲ್ ಅವರು ಒಂದು ಫೋಟೋ ವಿಪರೀತ ವೈರಲ್ ಆಗಿತ್ತು. ಆ ಫೋಟೋವನ್ನು ನೋಡಿ ಇಡೀ ದೇಶವೇ ಕಣ್ಣೀರನ್ನು ಹಾಕ್ತಿತ್ತು. ಇದೀಗ ಹಿಮಾಂಶಿ ನರ್ವಾಲ್ ಮಾಧ್ಯಮದವರ ಜೊತೆಗೆ ಮಾತನಾಡಿ, ಸಂದರ್ಭದಲ್ಲಿ ಮುಸ್ಲಿಮರ ವಿರುದ್ಧ ದ್ವೇಷ ಬೇಡ ಅಥವಾ ಕಾಶ್ಮೀರಿಗೆ ವಿರುದ್ಧ ಯಾವುದೇ ಕಾರಣಕ್ಕೂ ದ್ವೇಷ ಬೇಡ, ಆದರೆ ನಮಗೆ ಶಾಂತಿ ಬೇಕು, ಜೊತೆಗೆ ನ್ಯಾಯ ಬೇಕು ಎನ್ನುವ ರೀತಿಯಲ್ಲಿ ಮಾತನಾಡಿದ್ದಾರೆ. ಅವರ ಮಾತು ಇದೀಗ ವೈರಲ್ ಆಗ್ತಾ ಇದೆ. ಸ್ನೇಹಿತರೆ, ಒಟ್ಟಾರೆ ಬೆಳವಣಿಗೆ ಸಂಬಂಧಪಟ್ಟ ಹಾಗೆ ಏನು ಅನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ.